ಬೈಕ್ ಟ್ಯಾಕ್ಸಿ ನಿಷೇಧ ಅಥವಾ ಬಂದ್ ಇದು ಕರ್ನಾಟಕದಲ್ಲಿ ತುಂಬಾನೇ ಚರ್ಚೆಯಲ್ಲಿ ಇರುವಂತಹ ವಿಚಾರ. ಹಾಗಾದ್ರೆ ಬೈಕ್ ಟ್ಯಾಕ್ಸಿಗಳು ಸಂಪೂರ್ಣವಾಗಿ ಬಂದ್ ಆಗೋದಕ್ಕೆ ಕಾರಣ ಏನು? ಇದರ ಬಗ್ಗೆ ಕರ್ನಾಟಕ ಸರ್ಕಾರ ಯಾವ ರೀತಿಯ ತೀರ್ಪನ್ನು ಕೊಟ್ಟಿದೆ? ಮತ್ತೆ ಈ ಓಲಾ, ಊಬರ್, ರ್ಯಾಪಿಡೋ, ಮೋಟೋ ಇವು ಕರ್ನಾಟಕದಲ್ಲಿ ಮಾತ್ರ ಸೇವೆ ಸಲ್ಲಿಸ್ತಾ ಇದಾವ? ಬೇರೆ ಕಡೆ ಸೇವೆ ಸಲ್ಲಿಸ್ತಾ ಇಲ್ವಾ? ಕರ್ನಾಟಕದ ಮುಂದಿನ ನಡೆ ಏನು? ಹಾಗಾದ್ರೆ ಈ ಕಂಪನಿಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗ್ತವ? ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಿಷೇಧದ ಬಗ್ಗೆ ತಿಳಿಯೋಣ. ಬೈಕ್ ಟ್ಯಾಕ್ಸಿಗಳು ನಿಷೇಧ ಆಗಿರುವುದು ನಿಜ. ಈ ನಿಷೇಧ ನಾಳೆಯಿಂದ ಅಂದರೆ ಜೂನ್ 16ರಿಂದ ಜಾರಿಯಾಗಲಿದ್ದು, ಎಲ್ಲಾ ಬೈಕ್ ಟ್ಯಾಕ್ಸಿ ಸೇವೆಗಳು ಕರ್ನಾಟಕದಲ್ಲಿ ಸೇವೆಯನ್ನು ಸಲ್ಲಿಸುವಂತೆ ಇಲ್ಲ. ಇದು ಕರ್ನಾಟಕ ಸರ್ಕಾರದ ಆದೇಶವಾಗಿದೆ. ಹಾಗಾದ್ರೆ ಈ ಕಂಪನಿಗಳ ಮುಂದಿನ ನಡೆ ಏನು? ಹೌದು, ಸರ್ಕಾರದ ಆದೇಶ ಈ ಕಂಪನಿಗಳಿಗೆ ನಡುಕವನ್ನು ಉಂಟು ಮಾಡಿದೆ. ಆದ್ದರಿಂದ ಈ ಕಂಪನಿಗಳು ತಮ್ಮ ವಿನಂತಿಯನ್ನು ಕೋರ್ಟ್ನ ಮುಂದಿಟ್ಟಿದ್ದಾರೆ. ಆ ವಿನಂತಿಗಳು ಹೀಗಿವೆ: 6 ಲಕ್ಷಕ್ಕೂ ಅಧಿಕ ಜನರು ಈ ಉದ್ಯೋಗದಿಂದ ಬದುಕು ನಡೆಸುತ್ತಿದ್ದಾರೆ ಮತ್ತು ಈ ನಿರ್ಧಾರದಿಂದ ಅವರು ಉದ್ಯೋಗವನ್ನು ಕಳೆದುಕೊಳ್ಳಬಹುದು. ನಮ್ಮ ಬೈಕ್ ಟ್ಯಾಕ್ಸಿ ಸೇವೆಗಳು ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸೇವೆ ಸಲ್ಲಿಸುತ್ತಿವೆ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಸಾರ್ವಜನಿಕರಿಗೆ ಟ್ರಾಫಿಕ್ ಸಮಸ್ಯೆಗಳನ್ನು ಕಡಿಮೆ ಮಾಡಿವೆ ಮತ್ತು ಮುಖ್ಯವಾಗಿ ಇವಿ ಕ್ಷೇತ್ರದಲ್ಲಿ ಮಾಲಿನ್ಯ ರಹಿತ ಸೇವೆಯನ್ನು ನೀಡುತ್ತಿವೆ ಎಂದು ಬೈಕ್ ಟ್ಯಾಕ್ಸಿ ಕಂಪನಿಗಳು ತಮ್ಮ ಅಭಿಪ್ರಾಯವನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಕಂಪನಿಗಳ ಈ ಅಪೀಲ್ ಅನ್ನು ನ್ಯಾಯಾಲಯವು ಆಲೋಚಿಸಿ ತನ್ನ ಮುಂದಿನ ವಿಚಾರಣೆಯನ್ನು ಈ ತಿಂಗಳ ಕೊನೆಯಲ್ಲಿ ಅಂದರೆ ಜೂನ್ 24, 2025ಕ್ಕೆ ಮುಂದೂಡಿದೆ ಮತ್ತು ಮುಂದಿನ ಆದೇಶ ಅಂದರೆ ವಿಚಾರಣೆ ಮುಗಿಯುವವರೆಗೆ ಬೈಕ್ ಟ್ಯಾಕ್ಸಿಗಳಿಗೆ ನಿಷೇಧವೆಂದು ತೀರ್ಮಾನ ನೀಡಿದೆ. ಅಂದರೆ ಜೂನ್ 24ರವರೆಗೆ ಯಾವುದೇ ಬೈಕ್ ಟ್ಯಾಕ್ಸಿಗಳು ಓಡಾಡುವಂತಿಲ್ಲ ಎಂದು ತೀರ್ಮಾನ ನೀಡಿದೆ. ಬೈಕ್ ಟ್ಯಾಕ್ಸಿಗಳು ಕರ್ನಾಟಕವನ್ನು ಹೊರತುಪಡಿಸಿ ಮಹಾರಾಷ್ಟ್ರ ಮತ್ತು ಗೋವಾದಲ್ಲೂ ತಮ್ಮ ಸೇವೆಯನ್ನು ನೀಡುತ್ತಿವೆ. ಆದರೆ ಗಮನಿಸಬೇಕಾದ ವಿಚಾರವೆಂದರೆ ಮಹಾರಾಷ್ಟ್ರದಲ್ಲಿ ಬೈಕ್ ಟ್ಯಾಕ್ಸಿ ಸೇವಾ ಸ್ಥಗಿತದ ನಿರ್ಧಾರವನ್ನು ಅಲ್ಲಿನ ಸಾರ್ವಜನಿಕರಿಗೆ ನೀಡಿದ್ದಾರೆ. ಇದನ್ನು ಸಾರ್ವಜನಿಕರು ನಿರ್ಧರಿಸುತ್ತಾರೆ. ಮತ್ತು ಗೋವಾದಲ್ಲಿ ಈ ಬೈಕ್ ಟ್ಯಾಕ್ಸಿ ಸೇವಾ ವಿಚಾರವಾಗಿ ಯಾವುದೇ ಸ್ಪಷ್ಟತೆ ಇಲ್ಲ. ಕಂಪನಿಗಳು ತಮ್ಮ ಸೇವೆಯನ್ನು ಎಂದಿನಂತೆ ಗೋವಾದಲ್ಲಿ ನಿರ್ವಹಣೆ ಮಾಡುತ್ತಿವೆ. ಒಟ್ಟಾರೆಯಾಗಿ ಯಾವುದೇ ಬೈಕ್ ಟ್ಯಾಕ್ಸಿಗಳು ನಾಳೆಯಿಂದ ಅಂದರೆ ಜೂನ್ 16ರಿಂದ ಸೇವೆ ಸಲ್ಲಿಸುವಂತಿಲ್ಲ. ಎಲ್ಲಿಯವರೆಗೆ? ಜೂನ್ 24ರವರೆಗೆ. ಈ ಬೈಕ್ ಟ್ಯಾಕ್ಸಿ ಸೇವಾ ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಸಾಧ್ಯವಾದರೆ ಒಂದು ಲೈಕ್, ವಿಚಾರ ಹಿಡಿಸಿದ್ದರೆ ಶೇರ್ ಮಾಡಿ, ಮಾಹಿತಿಯನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.